ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನೀವು ಫಸ್ಟ್ ಟೈಮ್ ಯಾರಾದರೂ ಫಿಶ್ ಸಾರು ಮಾಡೋರಿದ್ದರೆ ಈ ಒಂದು ಮೆಥಡಲ್ಲಿ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿ ಎಲ್ಲರಿಗೆ ಇಷ್ಟ ಆಗುತ್ತೆ. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡಿದ್ರಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಮತ್ತೆ ಮತ್ತೆ ಖಂಡಿತ ಇದೇ ಒಂದು ಮಸಾಲ ಹಾಕಿ ನೀವು ಫಿಶ್ ಸಾರನ್ನು ಮಾಡ್ಕೊಳ್ತೀರಿ. ಅಷ್ಟು ಟೇಸ್ಟಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಯಾವುದೇ ಫಿಶನ್ನು ತಗೊಬಂದ್ರೂ ಈ ಮಸಾಲೆಯನ್ನು ಹಾಕ್ಕೊಳ್ಳಿ. ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ, ಅಂದರೆ ಉಪ್ಪು, ಹುಳಿ, ಖಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದಷ್ಟೇ. ಮತ್ತು ಯಾವುದೇ ಫಿಶ್ ತಗೊಬಂದ್ರೂ ಈ ಮಸಾಲೆನ ಹಾಕಿ ನೀವು ಮಾಡ್ಬೋದು. ಅಷ್ಟು ರುಚಿಯಾಗಿ ಟೇಸ್ಟ್ ಕೊಡುತ್ತೆ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನಿವತ್ತು ಮಾಡ್ತಾ ಇರೋದು ಫಿಶ್ ಅಂದರೆ ಕೊಂತಿ ಮೀನು ಅಂತ ಹೇಳ್ತಾರೆ ನಮ್ಮ ಕಡೆ. ಇದನ್ನು ನೀವು ಯಾವ ಹೆಸರಲ್ಲಿ ಕರಿತೀರ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಈ ಫಿಶ್ ಅಂತೇನಿಲ್ಲ, ನೀವು ಯಾವುದೇ ಫಿಶ್ ತಗೊಬಂದ್ರೂ ಇದೇ ಮಸಾಲೆಯನ್ನು ಹಾಕಿ ಈಸಿಯಾಗಿ ಮಾಡ್ಕೊಳ್ಬೋದು. ಪಟ ರೆಡಿ ಆಗುತ್ತೆ. ನಾನೀಗ ಫಿಶನ್ನು ಚೆನ್ನಾಗಿ ಕಟ್ಟಿಂಗ್ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು 15 ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ. ಇದಕ್ಕೆ ನಾನು 3 ಫಿಶ್ ಇರೋದ್ರಿಂದ ಇಲ್ಲಿ ಒಂದು ಅರ್ಧ kg ಆಗೋಷ್ಟು ಫಿಶ್ ಇದೆ. ಇದಕ್ಕೆ ಸಣ್ಣ ಬೌಲಲ್ಲಿ 1 ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, 1 ಚಿಟಿಕೆ ಆಗೋಷ್ಟು ಜೀರಿಗೆ ಮತ್ತು 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು, ಮತ್ತು ನಾನಿಲ್ಲಿ ಹಾಕ್ತಾ ಇರೋದು ಒಂದು 10-15 ಮೆಂತ್ಯಕಾಳು ಎಲ್ಲವನ್ನು ಹುರಿದು ಹಾಕ್ತಾ ಇರೋದು ಮಸಾಲೆಗಳನ್ನು. ಅರ್ಧ ಸ್ಪೂನ್ ಆಗೋಷ್ಟು ಮೆಣಸಿನ ಕಾಳನ್ನು ಹಾಕಿದೆ. ಎಲ್ಲ ಸಾಮಾನನ್ನು ನಾನು ಮಸಾಲೆಗಳನ್ನು ಇದನ್ನು ಡ್ರೈ ಆಗಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿರೋದು. 1/4 ಚಮಚ ಆಗೋಷ್ಟು, ಅಂದರೆ 1 ಚಿಟಿಕೆ ಆಗೋಷ್ಟು ಅರಿಶಿಣದ ಪುಡಿ, ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕಿದ್ದೆ ನಾನಿಲ್ಲಿ. ಅರ್ಧ ಈರುಳ್ಳಿ, ಒಂದು 4-5 ಎಸಳು ಬೆಳ್ಳುಳ್ಳಿ. ಅಂದರೆ ನಾ ತಗೊಳ್ಳೋ ಫಿಶ್ಶಿನ ಪ್ರಮಾಣ ಅರ್ಧ kg ಫಿಶ್ ಆಗಿರೋದ್ರಿಂದ ಇಷ್ಟೇ ಪ್ರಮಾಣವನ್ನು ಹಾಕ್ಕೊಳ್ತಾ ಇರೋದು. ಒಂದು ಸಣ್ಣ ಹುಣಸೆ ಹುಳಿ ಗಾತ್ರದ, ನಿಂಬೆ ಹುಳಿ ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೆ. ಇದನ್ನೀಗ ನೈಸಾಗಿ ರುಬ್ಕೊಳ್ಬೇಕು. ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಂಡು ನಂತರ ಇಲ್ಲಿ 1 ಟೊಮೆಟೊವನ್ನು ಕಟ್ ಮಾಡಿ ಇಟ್ಟಿದ್ದೆ. ಈಗ ರುಬ್ಬಿದ ಮಸಾಲೆಯನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೆ. ನಂತರ ಕಟ್ ಮಾಡಿದ ನಂತರ ಟೊಮೆಟೊ ಹಾಕಿ ಮಸಾಲೆಯನ್ನು ರೆಡಿ ಮಾಡಿಕೊಂಡು, ತುಂಬ ತೆಳ್ಳಗಾಗಬಾರ್ದು, ಸ್ವಲ್ಪ ದಪ್ಪವಾಗಿನೇ ಇದ್ದರೆ ಫಿಶ್ ಸಾರು ರುಚಿಯಾಗಿ ಬರುತ್ತೆ. ಹಾಗಾಗಿ ಮಸಾಲೆ ರೆಡಿ ಮಾಡಿಕೊಂಡು ಮಸಾಲೆಯನ್ನು ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೆ ಮಸಾಲೆಗೆ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮೊದಲು ಇದು ಕುದ್ದ ನಂತರನೇ, ಚೆನ್ನಾಗಿ ಕುದ್ದ ನಂತರ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂಥ ಫಿಶನ್ನು ಹಾಕ್ತಾಯಿದ್ದೆ. ಫಿಶ್ ಹಾಕಿಬಿಟ್ಟು ಮತ್ತು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ. ತುಂಬ ಈಸಿಯಾಗಿರುತ್ತೆ. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡೋರಿದ್ರೆ ಇದೇ ಮಸಾಲೆ ಹಾಕ್ಕೊಳ್ಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಮಸಾಲೆನೂ ಅನಿಸಲ್ಲ, ಹಾಗೆ ಮತ್ತು ಟೇಸ್ಟಿಯಾಗಿ ಬರುತ್ತೆ. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡಿದರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಚೆನ್ನಾಗಿ ಕುದ್ದ ನಂತರ ನಾನು ಸ್ಟವನ್ನು ಆಫ್ ಮಾಡಿದೆ. ನೋಡಿ, ಕೊಂತಿ ಮೀನು ಸಾರು ರೆಡಿಯಾಗಿದೆ. ನೀವು ಕೊಂತಿ ಮೀನು ಅಂತೇನಿಲ್ಲ, ನಿಮಗೆ ಯಾವ ಫಿಶ್ ಸಿಕ್ಕಿದ್ರೂ ಇದೇ ಮಸಾಲೆ ಹಾಕ್ಕೊಳ್ಳಿ, ಟೇಸ್ಟು ಸಖತ್ತಾಗಿ ಬರುತ್ತೆ. ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.